ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಆಗುಂಬೆ. ಅಂದರೆ ನಾವು ಊರಿಂದ ನಮ್ಮೂರಿಗೆ ಕೇರಳಕ್ಕೆ ಪುತ್ತೂರು ಕಡೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿಯಲ್ಲಿ ನಮಗೆ ಆಗುಂಬೆ ಘಾಟಿ ಸಿಗುತ್ತೆ. ಸೊ ಆಗುಂಬೆ ಘಾಟಿ ಯಾವ ಥರ ಇದೆ ಅಂತ ಬನ್ನಿ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ಯಾವ ನದಿ ಗೊತ್ತಾ? ಇಲ್ಲಿ ಸೀತಾ ನದಿ ಅಂತೇಳಿ. ಇದು ಸೀತಾ ನದಿ. ಇದಕ್ಕೊಂದು ದೊಡ್ಡದಾದ ಕಥೆನೂ ಕೂಡ ಇದೆ. ಸೊ ಕತೆ ಕೂಡ ತುಂಬ ಚೆನ್ನಾಗಿದೆ. ಸೊ ಬಟ್ ನಮಗೆ ಅದು ಗೊತ್ತಿದೆ, ಬಟ್ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಇವಾಗ ಆಗುಂಬೆ ಘಾಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಹೇಗಿದೆ ಆಗುಂಬೆ ಘಾಟಿ, ಹೆಂಗಿದೆ ರೋಡೆಲ್ಲ, ಚೆನ್ನಾಗಿದೆಯಾ ರೋಡು. ನೋಡಿ ಆಗುಂಬೆ ಘಾಟಿ ಸ್ಟಾರ್ಟ್ ಆಯಿತು. ಸೊ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ, ತುಂಬ ಮಂಗಗಳು ಹೋಗೋ ದಾರಿಯಲ್ಲಿ ಸಿಗುತ್ತೆ ನೋಡಿ. ಎಲ್ಲ ಕೂತಿರುತ್ತೆ, ಹಾಗೆ ಕೂತಿರುತ್ತೆ ಚೆನ್ನಾಗಿ. ಆ ಕಡೆ ಈ ಕಡೆ ಎಲ್ಲ ಕೂತಿರುತ್ತೆ. ಮತ್ತು ಏನಂದರೆ ಸೈಡಲ್ಲೆಲ್ಲ ನೋಡಿ ಇದಾಗಿದೆ, ಅಂದರೆ ಗಾಡಿಗಳು ಗುದ್ದಿದೆ. ಅದು ವ್ಯೂ ಪಾಯಿಂಟ್. ಅಲ್ಲಿ ಹೋಗಿದ್ದು ಒಂದು ಪಾಸ್ ಆಯಿತು, ವ್ಯೂ ಪಾಯಿಂಟು. ಸೈಡಲ್ಲೆಲ್ಲ ಗಾಡಿಗಳೆಲ್ಲ ಒಂದು ಇದಾಗಿದೆ, ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಗಾಡಿ ಗುದ್ದಿಬಿಟ್ಟು ಇದಾಗಿದೆ ಸೈಡಲ್ಲಿ ನೋಡಿ. ಈಗ ಮುಂದೆ ಹೋಗೋ ಗಾಡಿ ಕಾಣುತ್ತೆ, ನಾನು ಹೇಳ್ತೀನಿ. ಸೊ ಯಾಕೆಂದರೆ ಸೊ ಗಾಡೀಲಿ ಹೋಗುವಾಗ ಆರಾಮ್ಸೆ ಹೋಗ್ರಿ, ತುಂಬ ಫಾಸ್ಟಾಗಿ ಓಡಾಡಬೇಡಿ. ನಾವು ಬಸ್ಸಲ್ಲಿ ಹೋಗ್ತಿರೋದು. ಸೊ ಆದರೂ ಕೂಡ ನೀವುಗಳು ನೋಡಿ ಅಲ್ಲೆಲ್ಲ ಇದಾಗಿದೆ, ಗುದ್ದಿದೆ ನೋಡಿ, ಅಲ್ಲೆಲ್ಲ ಸ್ವಲ್ಪ ಇದಾಗಿದೆ. ಸೊ ಅದಕ್ಕೋಸ್ಕರ ಗಾಡೀಲಿ ಹೋಗುವಾಗ ಆರಾಮ್ಸೆ ಹೋಗ್ರಿ, ಯಾವುದೇ ಅವಸರ ಮಾಡಬೇಡಿ. ಸೊ ಯಾಕಂದರೆ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಒಂದು ಜೀವ ಕಾಯ್ತಿರುತ್ತೆ. ಸೊ ಅವರಿಗೋಸ್ಕರನಾದರೂ ನೀವು ನಿಧಾನವಾಗಿ ಗಾಡೀಲಿ ಚಲಿಸಿ ನೋಡಿ. ಹೋಗುವಾಗ ಎಲ್ಲ ಸೈಡಲ್ಲಿ ಕೂಡ ಗಾಡಿಗಳು ಮುಂದೆಗಡೆ ಬರ್ತಾಯಿದೆ. ಸೊ ಆದರೂ ಕೂಡ ಸೈಡಲ್ಲೆಲ್ಲ ಒಂದೊಂದು ಸ್ವಲ್ಪ ಒಡೆದೋಗಿದೆ ಕಟ್ಟಡ, ಅಂದರೆ ಇದು ಏನು ಕಟ್ಟಿದ್ವಿ, ಕಂಪೌಂಡ್ ಥರ ಕಟ್ಟಿದಾರಲ್ಲ, ಅದೆಲ್ಲ ಒಡೆದೋಗಿದೆ. ಸೊ ಅದಕ್ಕೋಸ್ಕರ ಗಾಡೀಲಿ ಹೋಗುವಾಗ ನಿಧಾನವಾಗಿ ಆರಾಮಾಗಿ ಹೋಗಿ ನಿಮ್ಮ ಪ್ರಯಾಣವನ್ನು ಎಂಡ್ ಮಾಡಿ. ಬಟ್ ಅವಸರ ಪಡೋಕ್ಕೆ ಹೋಗ್ಬೇಡ್ರಿ, ಓಕೆನಾ? ಸೊ ಆಗುಂಬೆಯಲ್ಲಿ ಅತಿ ಹೆಚ್ಚು ಜಾಗೃತರಾಗಿರ್ರಿ. ಆಗುಂಬೆಯಲ್ಲಿ ತುಂಬ ರಿಸ್ಕ್ ಬರೋದು. ಕೆಲವರೆಲ್ಲ ಸ್ಪೀಡಾಗಿ ಬರ್ತಾರೆ, ಸೊ ಕೆಲವರೆಲ್ಲ ಆರಾಮ್ಸೆ ಬರ್ತಾರೆ. ಸೊ ಅದಕ್ಕೋಸ್ಕರ ಆಗುಂಬೆಯಲ್ಲಿ ಬರುವಾಗ ಆರಾಮ್ಸೆ ಬನ್ನಿರಿ. ಸೊ ಮುಂದೆ ಹೋದರೆ ಇನ್ನೊಂದು ಲಾಂಗ್ ಟರ್ನ್ ಇದೆ, ತುಂಬ ಡೇಂಜರು ನೋಡಿರಿ. ಇವಾಗ ಬರುತ್ತೆ ನೋಡಿ. ಮುಂದೆ ಹೋದರೆ ನೋಡಿ, ಇವಾಗ ಸ್ಟಾಪ್ ಆಯಿತು. ಮುಂದಕ್ಕೆ ಬಸ್ ಬರ್ತಿದೆ, ಒಂದು ಬಸ್ ಇವಾಗ ಬರುತ್ತೆ ನೋಡಿ. ಅದಕ್ಕೋಸ್ಕರ ಇದೇ ಥರ ತುಂಬ ಗಾಡಿಗಳೆಲ್ಲ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಜಾಗ್ರತೆಯಾಗಿ ಟರ್ನ್ ಮಾಡಬೇಕಲ್ಲ, ಆದಷ್ಟು ಜಾಗ್ರತೆಯಾಗಿ ಟರ್ನ್ ಮಾಡಿ. ಆಗುಂಬೆ ಥರ ಘಾಟಿ ಯಾವ ಥರದ್ರು ಬಂದರೆ ತುಂಬ ಇದು ಮಾಡಿ. ನೋಡಿ ತುಂಬ ಟರ್ನ್ ನೋಡಿ, ಇಲ್ಲೆಲ್ಲ ಒಡೆದೋಗಿದೆ ನೋಡಿ. ಅದೆಲ್ಲ ಗಾಡಿಗಳೆಲ್ಲ ಗುದ್ದಿರೋದು, ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ ಸ್ವಲ್ಪ. ಸೊ ಅದಕ್ಕೆ ನೋಡಿ ಇವರೆಲ್ಲ ನಿಂತಿದ್ದಾರಲ್ಲ ಇದೇ ಥರ. ಸೊ ಆಗುಂಬೆಲಿ ಬರುವಾಗ ಇದೇ ಥರ ನಿಂತ್ಕೋಬೇಕಾಗುತ್ತೆ. ಒಂದು ಗಾಡಿ ಟರ್ನ್ ಬೇಕಾದ್ರೆ ಆಗುಂಬೆಲಂತೂ ಹಾರ್ನ್ ಹಾಕ್ಕೊಂಡೇ ಹೋಗ್ರಿ, ಯಾವುದೇ ಕಾರಣಕ್ಕೂ ಅವಸರ ಮಾಡಬೇಡಿ. ಸೊ ಮಗಳಿದ್ದಾಳೆ, ನನ್ನ ಹತ್ರದಲ್ಲಿ ಮಗಳಿದ್ದಾಳೆ, ಅವಳು ಕಿರಿಕಿರಿ ಮಾಡ್ತಿದ್ದಾಳೆ. ಸೊ ನೋಡ್ರಿ, ಬಸ್ಸಲ್ಲಿ ಹೋಗುವಾಗ ನಮ್ಮ ಹೆಂಡತಿಗೆ ತಲೆನೋವು ಬಂದು ವಾಂತಿ ಮಾಡ್ತೀನಿ ಅಂದ್ಲಪ್ಪ. ಸೊ ನೋಡ್ರಿ, ಅಲ್ಲೊಂದು ಇದು ನೋಡ್ರಿ, ಲಾರಿ ಬಂದು ಹೆಂಗೆ ಟರ್ನ್ ಆಗ್ತಿದೆ ನೋಡ್ರಿ. ಭಾರಿ ಕಷ್ಟ ಆಗುಂಬೆಯಲ್ಲಿ
ಟರ್ನ್ ಎಲ್ಲ ಮಾಡೋದು. ಒಂದು ಅಂದರೆ ಎಷ್ಟು ಅಗಲ ಇದೆ ಅಷ್ಟು ಫುಲ್ಲು ಬೇಕಾಗುತ್ತೆ ಅಗಲ ಮಾಡೋಕ್ಕೆ, ಅಂದರೆ ಟರ್ನ್ ಮಾಡೋಕ್ಕೆ ಅಷ್ಟು ಅಗಲ ಬೇಕಾಗುತ್ತೆ ಜಾಗ. ನೋಡಿ ನೋಡಿ ಬಸ್ಗಳು ಕೂಡ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತೆ. ನೋಡಿ ದೊಡ್ಡ ದೊಡ್ಡ ಲಾರಿ ಬಂದರು ನೋಡಿ. ಫುಲ್ ಟರ್ನ್ ಆಗೋಗಿ ಎಷ್ಟು ಭಯ ಆಗುತ್ತೆ ಅಂದರೆ ಫ್ರಂಟ್ ಕೂಡ ಒಂದು ಸೈಡ್ ಹೋಗ್ಬಿಡುತ್ತೆ, ತುಂಬ ಭಯ ಆಗುತ್ತೆ. ನಾವು ಇನ್ನೂ ಪ್ಲೇಸಸ್ಗೆಲ್ಲ ಹೋಗ್ಲಿಕ್ಕಿದೆ. ಸೊ ಎಲ್ಲಿಗೆಲ್ಲ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕಿದೆ. ಸೊ ಅಲ್ಲಿದ್ದೆಲ್ಲ ಫೋಟೋ ವಿಡಿಯೋ ಥರ ಮಾಡಿ ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ನೋಡಿ ಎಲ್ಲ ಕಡೆ ನೋಡಿರಿ, ಇಲ್ಲೆಲ್ಲ ಇದಾಗಿದೆ, ಬಿದ್ದೋಗಿದೆ, ಗಾಡಿಗಳೆಲ್ಲ ಆಕ್ಸಿಡೆಂಟ್ ಆಗಿದೆ, ನೋಡ್ತಿದ್ದೀರಲ್ವ ವಿಡಿಯೋ. ಸೊ ಈ ವಿಡಿಯೋ ಫುಲ್ಲಾಗಿ ನೋಡಿ, ಎಲ್ಲೂ ಅರ್ಧಂಬರ್ಧ ನೋಡಿಬಿಡ್ರಿ. ಆಮೇಲೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಅಲ್ಲೆಲ್ಲ ಒಡೆದೋಗಿದೆ, ನೋಡಿ ಝೂಮ್ ಮಾಡ್ತಿದ್ದೀನಲ್ಲ, ಸೊ ಅಲ್ಲೆಲ್ಲ ಒಡೆದೋಗಿದೆ ನೋಡಿರಿ. ನೋಡಿ ಎಷ್ಟು ಒಡೆದೋಗಿದೆ. ಓಕೆ ನೋಡಿ ಇದೆಲ್ಲ ಒಡೆದೋಗಿದೆ. ಸೊ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.